ಹಳೆಯ ನೆನಪುಗಳು, ಅದರಲ್ಲೂ ನೋವಿನ ಕಷ್ಟದ ನೆನಪುಗಳು ಜೀವನವನ್ನು ಬಹಳವಾಗಿ ಕಾಡಿಬಿಡುತ್ತವೆ. ಎಲ್ಲವನ್ನು ಮೀರಿ ಭವಿಷ್ಯದ ಕಡೆ ಮುಖ ಮಾಡಿದ್ದಾಗ ಹಳೆಯ ನೆನಪುಗಳು ಹಿಂದಿನಿಂದ ಬಂದು ಬೆನ್ನಲ್ಲೇ ಚೂರಿ ಹಾಕಿಬಿಡುತ್ತವೆ. ಎಷ್ಟೋ ಜನ ಹೀಗೆ ಮಾನಸಿಕವಾಗಿ ಸೊರಗಿ ಹೋಗಿದ್ದಾರೆ. ನಡೆದು ಹೋದದ್ದು ಒಂದು ಹೆಣಕ್ಕೆ ಸಮಾನ. ಅದನ್ನು ತಂದು ಮನದ ಮುಂದೆ ಹಾಕಿಕೊಂಡು ಹೆಣದ ಮುಂದೆ ಅಳುತ್ತಾ ಕೂರುವುದು ಎಷ್ಟರ ಮಟ್ಟಿಗೆ ಸೂಕ್ತ? ಇಂತಹ ಪರಿಸ್ಥಿತಿಯಿಂದ ಹೊರಬರೋದೇ ಜೀವನದ ಒಂದು ದೊಡ್ಡ ಸವಾಲಾಗಿ ಬಿಡುತ್ತದೆ. ಬಹಳ ಜನ ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಪರಿಹಾರ ಏನು ಎನ್ನುವುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಒಂದು ಜೀವನದಲ್ಲಿ ತುಂಬ ನೊಂದಂತೆ ಕಾಣುವ ಒಬ್ಬಳು ಯುವತಿ ಸನ್ಯಾಸಿಯನ್ನು ಕಾಣಲು ಬರುತ್ತಾಳೆ. ಆಕೆಯನ್ನು ನೋಡಿದರೆ ತಿಳಿಯುತ್ತದೆ ಆಕೆ ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ಕುಗ್ಗಿ ಹೋಗಿದ್ದಾಳೆ ಎಂದು. ಆಕೆ ತನ್ನ ಜೀವನದಲ್ಲಿ ನಡೆದು ಹೋದ ಅಹಿತಕರ ಘಟನೆಗಳಿಂದ ಅತೀವವಾಗಿ ನೊಂದು ಹೋಗಿರುತ್ತಾಳೆ. ಭವಿಷ್ಯದ ದಾರಿಯೇ ಕಾಣದಂತಾಗಿ ಬಿಡುತ್ತಾಳೆ. ಅವಳ ಹತಾಶೆಯನ್ನು ಅರಿತ ಸನ್ಯಾಸಿ ಅವಳನ್ನು ಆಶ್ರಮದಿಂದ ಕರೆದುಕೊಂಡು ಒಂದು ಕೊಳದ ಬಳಿ ಹೋಗುತ್ತಾನೆ. ಕೊಳ ತುಂಬ ಕಸ, ಕೊಳೆತ ನೀರು, ದುರ್ವಾಸನೆ ಇವೆಲ್ಲದರಿಂದ ತುಂಬಿರುತ್ತದೆ. ಅಲ್ಲಿ ನಿಂತುಕೊಳ್ಳುವುದೇ ಕಷ್ಟವಾಗಿರುತ್ತದೆ. ಸನ್ಯಾಸಿ ಹುಡುಗಿಯನ್ನು ಕೇಳುತ್ತಾನೆ, ಈ ಪರಿಸರ ಹೇಗಿದೆ ಅಂತ. ಆಕೆ ಮುಖ ಮುಚ್ಚಿಕೊಳ್ಳುತ್ತಾ, ಬಹಳ ದುರ್ವಾಸನೆ, ಕೊಳೆತು ಹೋಗಿದೆ, ನಿಲ್ಲಲು ಸಹ ಆಗುತ್ತಿಲ್ಲ ಎನ್ನುತ್ತಾಳೆ. ನಂತರ ಆಶ್ರಮದ ಇನ್ನೊಂದು ಭಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಒಂದು ಸುಂದರವಾದ ನದಿ ಹರಿಯುತ್ತಿರುತ್ತದೆ. ಗಾಜಿನಂಥ ನೀರು. ಅಲ್ಲಿ ಮೀನು, ಇತರ ಜಲಚರಗಳು, ಹಕ್ಕಿ ಪಕ್ಷಿಗಳು ಎಲ್ಲವೂ ಆನಂದವಾಗಿರುತ್ತವೆ. ನದಿಯ ಸುತ್ತ ಹಸಿರು ತುಂಬಿ ಕಂಗೊಳಿಸುತ್ತಿರುತ್ತದೆ. ಬಣ್ಣ ಬಣ್ಣದ ಹೂಗಳು ಅರಳಿ ನಿಂತಿರುತ್ತವೆ. ಅಲ್ಲಿ ನಿಂತರೆ ಸಾಕು, ಮನಸ್ಸಿಗೆ ಏನೋ ಆನಂದ. ಆಕೆಯನ್ನು ಸನ್ಯಾಸಿ ಕೇಳುತ್ತಾನೆ, ಈಗ ಹೇಗೆ ನಿನಗೆ ಅನ್ನಿಸುತ್ತಿದೆ ಅಂತ. ಆಕೆ ಸುತ್ತಲ ಪರಿಸರವನ್ನು ಒಮ್ಮೆ ನೋಡಿ ದೀರ್ಘ ಉಸಿರನ್ನು ಎಳೆದು ನಿಟ್ಟುಸಿರು ಬಿಡುತ್ತಾ ಹೇಳುತ್ತಾಳೆ, ಅತಿ ಸುಂದರವಾದ ಪರಿಸರ, ಆಹ್ಲಾದಕರವಾದ ಭಾವನೆ ಬರ್ತಾ ಇದೆ, ಮನಸ್ಸಿಗೆ ಸಮಾಧಾನ ಆಗ್ತಿದೆ ಅಂತ. ಆಗ ಸನ್ಯಾಸಿ ಹೇಳ್ತಾನೆ, ನೋಡು, ಹರಿಯುವ ನೀರು ಇದಕ್ಕೆ ಮುಖ್ಯ ಕಾರಣ. ನೀರು ನಿಂತರೆ ನೀನು ಆಗಲೇ ನೋಡಿದೆಯಲ್ಲ ಕೊಳೆತ ಕೊಳ, ಹಾಗೆ ಆಗಿಬಿಡುತ್ತದೆ. ಹಾಗೆಯೇ ನಿನ್ನ ಜೀವನದ ಹಳೆಯ ನೆನಪುಗಳನ್ನು ಹಿಡಿದಿಟ್ಟುಕೊಂಡರೆ ಮನಸ್ಸು ಆ ಕೊಳದ ಹಾಗೆ ಕೊಳೆತು ಹೋಗುತ್ತದೆ. ನಿನ್ನ ಜೀವನ ಅಷ್ಟೇ. ಕಾಲ ಕಳೆದಂತೆ ನಮ್ಮಲ್ಲಿ ನಕಾರಾತ್ಮಕ ಚಿಂತನೆಗಳು, ನೆಗೆಟಿವಿಟಿಗಳು ತುಂಬಿಕೊಳ್ಳಲು ಪ್ರಾರಂಭಿಸುತ್ತವೆ. ದುಃಖ ಇಮ್ಮಡಿಗೊಳ್ಳುತ್ತದೆ. ನದಿ ನೀರಿನ ಹಾಗೆ ಜೀವನವನ್ನು ಹರಿಯಬಿಡಬೇಕು. ಹೊಸ ನೀರು ಹಳೆಯದ್ದನ್ನೆಲ್ಲ ಕೊಚ್ಚಿಕೊಂಡು ಹೋಗಿಬಿಡಬೇಕು. ಇದನ್ನು ಲೆಟ್ಟಿಂಗ್ ಗೋ ಅಂತಾರೆ. ಆರ್ಟ್ ಆಫ್ ಲೆಟ್ಟಿಂಗ್ ಗೋ. ಹರಿಯುವ ನದಿಯ ಹಾಗೆ ನಿನ್ನನ್ನು ನೀನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ನಮ್ಮ ನೋವು ದುಃಖಗಳನ್ನು ಮರೆತು ಮುಂದಿನದ್ದನ್ನು ಜೀವನದಲ್ಲಿ ಬರಮಾಡಿಕೊಳ್ಳಲು ಸಿದ್ಧರಾಗಬೇಕಾಗುತ್ತದೆ. ನಿಜವಾದ ಶಾಂತಿ, ಸಂತೋಷ, ನೆಮ್ಮದಿ ಬರುವುದೇ ಹೋಗಬೇಕಾದದ್ದನ್ನೆಲ್ಲವನ್ನು ಹೋಗಲು ಬಿಟ್ಟಾಗ. ಈ ಅಭ್ಯಾಸವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ ಹರಿವ ನದಿಯ ಹಾಗೆ, ಆ ನದಿಯ ಸುತ್ತ ಬೆಳೆದಂತಹ ಗಿಡ ಮರಗಳ ಹಾಗೆ, ಹಸಿರುಟ್ಟು ಕಂಗೊಳಿಸುವ ಪರಿಸರದ ಹಾಗೆ ನಮ್ಮ ಜೀವನವಿರುತ್ತದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.